ಈ ಬಾರಿ ಯಾರ ಜೊತೆಯಲ್ಲ, ಯಾರಿಗೂ ಹೇಳದೆ, ಯಾರನ್ನೋ ಕಾಯದೆ, ನಾನು ನನ್ನ ಜೊತೆಗೆ ಹೊರಟ ಪ್ರಯಾಣ. ನಾನು ಕೇಳಿದ್ದೆ ನಿಜವಾದ ಶಾಂತಿ ಎಲ್ಲಿದೆ ಅಂತ. ಉತ್ತರ ಸಿಕ್ಕಿತು ಗೋಕರ್ಣ. ಯಾರೂ ಇಲ್ಲದ ಈ ತೀರ, ಮಾತುಗಳಿಲ್ಲದ ಸಮುದ್ರ, ಅಲೆಗಳ ಸದ್ದು, ಮನಸ್ಸಿಗೆ ನಾದದ ಮದ್ದು, ಶಿವನ ನಡಿಗೆ ಶಿವನ ಕಡೆಗೆ, ಒಬ್ಬನೇ ಹೊರಟ ಆತ್ಮಯಾನದ ಹಾದಿಯಲ್ಲಿ, ಶಾಂತಿಯ ಹುಡುಕಾಟದಲ್ಲಿ. ಏನೇನು ಥಿಂಗ್ಸ್ ಕ್ಯಾರಿ ಮಾಡತ್ತನಂದ್ರೆ ಒಂದು ಟ್ರಾವೆಲ್ ಬ್ಯಾಗ ಅಥವಾ ಒಂದು ಚಿಕ್ಕ ಬ್ಯಾಗ, ಫ್ಲ್ಯಾಗ, ಆ್ಯಂಡ್ ದೆನ್ ಎಲ್ಲ ಟೈಪ್ಸ್ ಆಫ್ ಶರ್ಟ್, ಪ್ಯಾಂಟ್, ಶಾರ್ಟ್ಸ್, ಟೀ ಶರ್ಟ್ ಎಲ್ಲ ತೊಗೊಂಡನು. ಜೊತೆಗೆ ಒಂದು ಶಾಲ, ಮೊಬೈಲು, ಚಾರ್ಜರು, ಇಯರ್ಫೋನು, ಪವರ್ ಬ್ಯಾಂಕು, ಮೈಕು, ಟ್ರೈಪಾಡು, ಇದ್ರ ಜೊತೆಗೆ ಒಂದು ರೈನ್ಕೋಟ್ ಎಮರ್ಜೆನ್ಸಿ, ಹೇಳಕ್ಕೆ ಬರಲ್ಲ ಯಾವಾಗ ಮಳೆ ಬರುತ್ತೆ. ಆಮೇಲೆ ಟ್ರೆಕಿಂಗ್ ಶೂಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ ಜೈ. ಗೋ ಎಂದರೆ ಹಸು, ಕರ್ಣ ಎಂದರೆ ಕಿವಿ. ಪುರಾಣಗಳ ಪ್ರಕಾರ ಈ ಜಾಗದಲ್ಲಿ ದೇವರು ಹಸುವಿನ ಕಿವಿಯ ರೂಪದಲ್ಲಿ ಭೂಮಿಯಲ್ಲಿ ಅವತಾರ ಮಾಡಿದರಂತೆ. ಅದು ದೇವತೆಗಳ ನೆಲೆ, ನಿಸರ್ಗದ ನುಡಿ. ಹಬ್ಬ ಅಂತನೂ ಅಲ್ಲಿ ಹೆಂಗಿರುತ್ತೆ, ಎಲ್ಲಿರಬೇಕು, ಏನು ಪ್ಲ್ಯಾನ್ಸ್ ನೋಡೋಣ. ಅಲ್ಲಿ ಹೋದ್ಮೇಲೆ ಎಲ್ಲ ಡಿಸೈಡ್ ಮಾಡೋಣ. ಮೊದಲ ಮಳೆ ಐತೆ ನಾ ತರ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆ ಗೊತ್ತಿರಲಿಲ್ಲ. ನೀವು ಎಲ್ಲದಿರಲ್ಲ ಅಲ್ಲಿಂದ ಡೈರೆಕ್ಟ್ ಗೋಕರ್ಣಕ್ಕೆ ಬರ್ರಿ. ಟ್ರೈನ್ ಒಳಗೆ ಬರೋದಾತಂದ್ರೆ ಗೋಕರ್ಣ ರೋಡ್ಗೆ ಟಿಕೆಟ್ ಬುಕ್ ಮಾಡಿರಿ. KSR ಬೆಂಗಳೂರು ಟು ಗೋಕರ್ಣ ರೋಡ್ಗೆ ಟಿಕೆಟ್ ಕಾಸ್ಟ್ ಸ್ಲೀಪರ್ಗೆ 420 rupees. ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ ಇಳ್ಕೊಂಡ ರೈಟ್ ಸೈಡ್ಗೆ ಹಂಗೆ 1 kilometer ಬಂದ್ರೆ ಬಸ್ ಸ್ಟಾಪ್ ಸಿಗುತ್ತೆ. ಅಲ್ಲಿಂದ ಗೋಕರ್ಣ ಮೇನ್ ಬಸ್ ಸ್ಟ್ಯಾಂಡ್ಗೆ 10 rupees ಟಿಕೆಟ್. ಅಲ್ಲೇ ನಿಯರ್ ಇರೋ ಯಾವ್ದಾರು ಹೋಟೆಲ್ ಒಳಗೆ ಬ್ರೇಕ್ಫಾಸ್ಟ್ ಮಾಡಿ, ಪ್ರಸಾದ್ ಟಿಫಿನ್ ಕ್ಯಾಂಟೀನ್ ಅಂತೇಳಿ ಲೋಕಲಕ್ಷ್ಮಿ ಕಡೆ ಅವರು ಸಜೆಸ್ಟ್ ಮಾಡಿದ್ದಾರೆ. ಬೈಕ್ನ ರೆಂಟ್ ತಗೊಂಡು, ರೆಂಟ್ ವೀಕ್ ಡೇಸ್ ಒಳಗೆ ನನಗೆ ಇವಾಗ ಬಿದ್ದಿದ್ದು ಪರ್ ಡೇ 300. ವೀಕ್ ಡೇಸ್ ಎಲ್ಲ 300 ಓಕೆ ಇರುತ್ತೆ. ಬಟ್ ನೀವೇನಾದ್ರು ವೀಕೆಂಡ್ಸಲ್ಲಿ ಬರೋದಾದ್ರೆ ನಾರ್ಮಲ್ ಲೈಕ್ 400. ರೂಮ್ ಬುಕ್ ಮಾಡಿರಿ. ರೂಮ್ ಬಗ್ಗೆ ಹೇಳೋದಾದಂದ್ರೆ ನಾ ಎಲ್ಲ ಕಡೆ ಸರ್ಚ್ ಮಾಡಿ, ಬಟ್ ಅಷ್ಟರೊಳಗೆ ನಂಗೆ ಚೀಪೆಸ್ಟ್ ನನಗೆ ಸಿಕ್ಕಿದ್ದಂದ್ರೆ ಪ್ರಕೃತಿ ಕೆಫೆ ಆ್ಯಂಡ್ ರೂಮ್ಸ್ ಅಂತೇಳಿ. ಅಲ್ಲಿ ಟೆಂಟ್ ಪ್ರೈಸ್ ಬಂದ್ಬಿಟ್ಟು ಒಂದು ಟೆಂಟ್ ಒಳಗೆ ಇಬ್ಬರು ಸ್ಟೇ ಮಾಡ್ಬೋದು. ಪರ್ ಹೆಡ್ ಪರ್ ನೈಟ್ 160 rupees ಆಗುತ್ತೆ. ಅದು ಅಗಡೊಳಗೆ ಬುಕ್ ಮಾಡಿ ಹಿಂಗೆ ಮಾಡಿದ್ರೆ, ಮತ್ತು ಇಲ್ಲೇ ಆಫ್ಲೈನ್ ಬುಕ್ ಮಾಡಿ 200. ಮಳೆ ಇದ್ದಿದ್ದಕ್ಕೆ ನಂಗೆ ಅಟೆಂಡ್ ಮಾಡೋದಾಗಲಿಲ್ಲ. ಅದು ರೂಮ್ ತೊಗೊಂಡಿನ. ರೂಮ್ ಸ್ಟಾರ್ಟಿಂಗ್ 800 ಅದಾವು. ಡಿಪೆಂಡ್ ಆಗ್ತೈತೆ ಇದು ವೀಕೆಂಡ್ ವೀಕ್ ಡೇಸ್ ಹೆಂಗೆ ಬರ್ತಾರಲ್ಲ. ಸೊ 600, 1000 ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ ಅದಾವು ವಿತ್ ಅಟ್ಯಾಚ್ ಬಾತ್ರೂಮ್ ಆಲ್ಸೋ. ನೋಡಿ, ಟೆಂಟ್ ಮಾಡಿದ್ರೆ ಆರಾಮಾಗಿ ದುಡ್ಡು ಉಳಿಸ್ಬೋದು. ಬೆಟರ್ ಗೋ ಟೆಂಟ್. ಇವತ್ತು ಫಸ್ಟ್ ಡೇ ಆಫ್ ಗೋಕರ್ಣ ಕವರ್ ಮಾಡೋ ಪ್ಲೇಸ್ ಯಾವುದಂದ್ರೆ ಶ್ರೀ ಮಹಾಬಳೇಶ್ವರ ಟೆಂಪಲ್, ಶ್ರೀ ಮಹಾಗಣಪತಿ ಟೆಂಪಲ್, ಗೋಕರ್ಣ ಮೇನ್ ಬೀಚು, ಗೋಗರ್ಭ ಶಿವ ಕೇವು, ಕುಡ್ಲೆ ಬೀಚ್ ಸನ್ಸೆಟ್ ಪಾಯಿಂಟು, ಓಮ್ ಬೀಚ್ ಟ್ರೆಕ್ಕಿಂಗು, ಪ್ಯಾರಡೈಸ್ ಬೀಚು ಮತ್ತು ಹಾಫ್ ಮೂನ್ ಬೀಚ್. ನಾ ರೂಮ್ ಬಂದಾಗ 12 ಆಗಿತ್ತು. 12ವರೆಗೆ ಟೆಂಪಲ್ ಕ್ಲೋಸ್. ಆಮೇಲೆ ಈವ್ನಿಂಗ್ 5ಗೆ ಓಪನ್ ಆಗ್ತೈತಿ. ಅದಕ್ಕೆ ನಾನು ಫಸ್ಟ್ ಗೋಕರ್ಣ ಮೀನ್ ಬೀಚ್ ಕಡೆ ಹೋದೆ. ಇವಾಗ ಮಹಾಬಳೇಶ್ವರ ಟೆಂಪಲ್ ಹೋಗ್ಬೇಕಂತೇಳಿ ಪಂಚೆ ಕಂಪಲ್ಸರಿ. ಒಂದು ಪಂಚೆ ಕಂಪಲ್ಸರಿ ಬೇಕೇ ಬೇಕು. ಇಲ್ಲಾಂದ್ರೆ ನೋ ವರೀಸ್ ಅಲ್ಲಿ ಸಿಗ್ತಾವೆ. 60 to 100 ಇರುತ್ತೆ ಅಷ್ಟೇ ಸಿಗ್ತಾವೆ. ನಿಮ್ಮ ಕಡೆ ಇದ್ರೆ ತೊಗೊಂಬರ್ರಿ. ಆ್ಯಂಡ್ ಅಷ್ಟ ಬೀಚ್ ಹೋಗೋದ್ಮೇಲೆ ಫುಲ್ ಎಲ್ಲ ಮಣ್ಣಾಗಿರ್ತೈತಿ. ಫುಲ್ ಸ್ನಾನ ಆಗೋಕು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತೊಗೊಂಬರ್ರಿ. ಗೋಕರ್ಣದ ಹೃದಯದ ನಡುವೆ ಅಡಗಿರುವ ಮಹಾಬಳೇಶ್ವರ ದೇವಾಲಯ. ಇದು ಶಿವನ ಆತ್ಮಶಕ್ತಿಯ ನೆಲೆ.
ರಾವಣನು ತಪಸ್ಸು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ಪಡೆದು, ಆದರೆ ಅದು ಭೂಮಿಗೆ ಅಂಟಿದಾಗ ಅದನ್ನು ಯಾರೂ ಎತ್ತಲಿಲ್ಲ. ಅದೇ ಆತ್ಮಲಿಂಗವೇ ಇಂದು ಇಲ್ಲಿ ಸ್ಥಾಪಿತವಾಗಿದೆ, ಶಕ್ತಿಯ ಚಿಹ್ನೆಯಾಗಿ, ನಂಬಿಕೆಯ ಧ್ವಜವಾಗಿ. ನಂತರ ಶ್ರೀ ಮಹಾಗಣಪತಿ ದರ್ಶನ ಪಡೆದು ಕುಡ್ಲೆ ಬೀಚ್ ಕಡೆ ಹೊರಟ್ನಿ. ಸನ್ಸೆಟ್ ನೋಡ್ಬೇಕಂತ ಹೇಳಿ ಕುಡ್ಲೆ ಬೀಚಿಗೆ ಟ್ರೆಕ್ಕಿಂಗ್ ಅಂದ್ರೆ ಭಾಳ ಏನಿಲ್ಲ, ನೋಟನ ಬಟ್ಟ ಫುಲ್ ಮೋಡ, ಸನ್ಸೆಟ್ ಏನಿರಲ್ಲ. ಇದಲ್ಲ ಅದು ಕುಡ್ಲೆ ಬೀಚ್. ಇಲ್ಲಿ ಸಮುದ್ರದ ದಡದಲ್ಲಿ ಕಾಲಿಟ್ಟರೆ ನಮ್ಮ ಆತ್ಮವೇ ಮಾತಾಡಲು ಶುರು ಮಾಡುತ್ತೆ. ಇಲ್ಲಿನ ಸೂರ್ಯೋದಯ ಅಂದ್ರೆ ಅದು ಕಣ್ಣಿಗಲ್ಲ, ಆತ್ಮಕ್ಕೆ ಹೊಳೆಯೋ ಬೆಳಕು. It was at this moment that he knew he f***ed up. ಇದು ಓಂ ಬೀಚ್. ಓಂ ಓಂ ಎಂಬ ಆಕಾರ ಈ ಸಮುದ್ರದ ತೀರ. ಇಲ್ಲಿ ಸಂಜೆಯ ಹೊತ್ತಿಗೆ ಸೂರ್ಯ ಸಮುದ್ರಕ್ಕೆ ಚುಂಬನ ಕೊಟ್ಟು ವಿದಾಯ ಹೇಳ್ತಾನೆ. ಬಟ್ ಸೂರ್ಯನನ್ನು ನೋಡಕ್ ಸಿಗಲಿಲ್ಲ ಈ ಹಾಳಾದ ಮಳೆ ಸರಿಯಾಗಿ ಮಾತಾಡೋದ್ ಕಲಿ. ಪ್ಯಾರಡೈಸ್ ಬೀಚ್ ಕಡೆ ಲೈಟ್ ಹೌಸ್ ನೋಡ್ಬೇಕಂತ ಹೊಂಟೀನಿ. ಬಟ್ ಹೋಗೋ ಹಾದಿ ಒಳಗೆ ಏನಾತಂದ್ರೆ 3 ಕಿಲೋಮೀಟರ್ಸ್ ಫುಲ್ ಆಫ್ ರೋಡಿಂಗ್ ಹಾದಿ ಇತ್ತು. ಅಲ್ಲಿ ಗೂಗಲ್ನಾಗ ಬರ್ ತೋರಿಸ್ತಾ, ಬಟ್ ಇಲ್ಲಿ ಬರತ್ಲೇ ಮಳೆಗೆ ಏನು ಗೊತ್ತಿಲ್ಲ, ಫುಲ್ ಹೊಲಸಿದ್ದಾರೆ. ಹೋದ್ನಿ ಇನ್ನೊಂದು 100 ಅಲ್ಲ 200 ಮೀಟರ್ಸ್ ಈ ಥರ ಇತ್ತು. ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಕ್ಲೋಸ್ ಆಗಿತ್ತು. ಬಟ್ ಏನಂದ್ರೆ ಇವಾಗ ಮಳೆನೂ ಭಾಳ ಬರತ್ತಿತ್ತು, ಎಲ್ಲ ಇತ್ತು, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಭಾಳ ಡೇಂಜರ್ ಇತ್ತಪ್ಪ, ಈ ರೋಡ ಭಾಳ ಡೇಂಜರ್ ಐತಿ. ಇದು ಕತ್ತಲಾಗ ನಾವು ಹಬ್ಬದ ಅಂಜಿಗೆ ಬರತೈತಿ. ಆಮೇಲೆ ನಂಗೆ ಗೊತ್ತಾಯ್ತು, ಸೋಲೋ ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಅಂತ. ನಾನು ರೂಮಿಗೆ ಹೋಗಿ ಮಲ್ಕೊಂಡು. ವೆಲ್ಕಮ್ ಟು ಡೇ 2 ಒಳಗೆ ಏನು ಮಾಡ್ಬೇಕು ಅನ್ಕೊಂಡ್ರೆ ಅಘನಾಶಿನಿ ನದಿ, ಮಿರ್ಜಾನ್ ಫೋರ್ಟ್, ವಿಷ್ಣು ತೀರ್ಥ, ಯಾನ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್. ಮಳಿದಿದ್ದಕ್ಕೆ ವಿಭೂತಿ ಫಾಲ್ಸ್ ಕ್ಲೋಸ್ ಆಗಿತ್ತು. ಮಿರ್ಜಾನ್ ಫೋರ್ಟ್ ಆನ್ ದ ವೇ ಹೈವೇ ಒಳಗೆ ಅಘನಾಶಿನಿ ನದಿ ಸಿಗುತ್ತೆ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಮಿರ್ಜಾನ್ ಫೋರ್ಟ್. ಗೋಕರ್ಣದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿರುವ ಮಿರ್ಜಾನ್ ಕೋಟೆ. ಬಲಿಷ್ಠತೆಯ ಗುರುತು, ಕಲ್ಲುಗಳಿಂದ ಮಾಡಿದ ಕಟ್ಟಡ, ಹಸಿರು ಗಿಡಗಚ್ಚುಗಳಿಂದ ಆವರಿಸಲ್ಪಟ್ಟ ಕೋಟೆ. ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರಾದೇವಿಯವರು ನಿರ್ಮಿಸಿದರು ಎಂಬ ನಂಬಿಕೆ. ಹಿಂಗೈತೆ ಮಿರ್ಜಾನ್ ಕೋಟೆ. ನಮ್ಮ ನಡೆ ವಿಷ್ಣು ತೀರ್ಥ ಕಡೆ. ಕುಮಟಾದಲ್ಲಿ ಅಡಗಿರುವ ಒಂದು ಪವಿತ್ರ ಜಲಸ್ಥಳ ಈ ವಿಷ್ಣು ತೀರ್ಥ. ಕೇವಲ ಒಂದು ನದಿಯ ತೀರ್ಥವಲ್ಲ, ಇದು ಪ್ರಕೃತಿ ಮತ್ತು ಪವಿತ್ರತೆಯ ಸಂಗಮ. ಇಲ್ಲಿ ನೀರಿನ ಹರಿವು ಶುದ್ಧ ಮತ್ತು ದೈವಿಕ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಪಾಪಕ್ಷಯವಾಗುತ್ತದೆ ಎಂಬ ನಂಬಿಕೆ.
ಎಲ್ಲಿ ಡೈರೆಕ್ಟ್ ಇಲ್ಲಿ ನೋಡ್ಕೊಂಡ ಇವ ಯಾನಕ್ಕೆ ಹೊಟ್ಟೆವು. ನಮ್ದಾಯ್ತು. ಯಾನಕ್ಕೆ ಬರೋ ರೂಟ್ ಮಾತ್ರ ಭಾರಿ ಮಸ್ತ್ ಐತೆ. ಕುಮಟಾದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ದಟ್ಟ ಕಾಡಿನ ನಡುವೆ ಅವಿಶ್ವಾಸ ಹುಟ್ಟಿಸುವಂತಹ ಬಂಡೆಗಳ ಮಧ್ಯೆ ಶಿಲೆಗಳಿಗೂ ಮಾತಿದೆ ಅನ್ನಿಸೋ ಈ ತಾಣ ನಮ್ಮ ಯಾನ. ನೀವು ಇಲ್ಲಿ ಬರೋದಾದ್ರೆ ಕ್ಯಾಶ್ ತೊಗೊಂಬರ್ರಿ. ಪರ್ ಹೆಡ್ 10 ರೂಪೀಸ್ ಇಲ್ಲಿ ಎಂಟ್ರಿ ಫೀಸ್. ಇದಕ್ಕೇನ ಪಾರ್ಕಿಂಗ್ ಚಾರ್ಜಸ್ ಮತ್ತು ಡಿಫ್ರೆಂಟ್ ಐತೆ. ಬಾಜುಕ್ ಅಂಗಡಿ ಒಳಗೆ ಹೋಗಿ ಪೇ ಮಾಡೋ ಕ್ಯಾಶ್ ತೊಗೋಬೋದು. ಏನಂದ್ರೆ ಅವ್ರು ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಹಿಡಿತಾರೆ. ನಿಮ್ಮ ಕ್ಯಾಶ್ ಕೊಡೋಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಹಿಡಿತಾರೆ. ಮತ್ತು ನೆಟ್ವರ್ಕ್ ಸಿಗೋಂಗಿಲ್ಲ. ಮೇನ್ ನೆಟ್ವರ್ಕ್ ಸಿಗೋಂಗೇನೆ ಎಲ್ಲೆಲ್ಲೂ. ಅದಕ್ಕೆ ಕ್ಯಾಶ್ ತೊಗೊಂಬಂದ್ರೆ ಚಲೋ. ತೊಗೊಂಬರ್ರಿ ಕ್ಯಾಶ. ಇದೇನು ಭಾಳ ದೂರಿಲ್ಲ, 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಐತಿ. ಅಪ್ರಾಕ್ಸ್ ಇವಾಗ ಒಂದು 1 ಕಿಲೋಮೀಟರ್ ಕವರ್ ಆಗೈತಿ. ಇನ್ನು 500 ರಿವೇನಿಂದ. ಮನೆಗೊಂದು ಮರ, ಊರಿಗೊಂದು ವನ. ಇಲ್ಲಿನ ಪ್ರಮುಖ ಆಕರ್ಷಣೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಎಂಬ 2 ಭೀಕರ ಬಂಡೆಗಳ ಗುಹೆಗಳು. ಅದ್ಭುತವಾದ ಕಪ್ಪು ಬಣ್ಣದ ಬಂಡೆಗಳು ನೇರವಾಗಿ ಆಕಾಶದತ್ತ ಚಾಚಿದಂತಿವೆ. ಈ ಶಿಲೆಗಳು ದೇವಿ ದೇವರ ರೂಪಗಳೆಂದು ಇಂದಿಗೂ ಪೂಜಿಸುತ್ತಾರೆ. ಹತ್ತುವಾಗ ಆರಾಮಿತ್ತಪ್ಪ. ಇಳಿಬೇಕಾದ್ರೆ ನಾರ್ಮಲ್ ರೋಡ್ ಇದ್ರೆ ಏನಾಗಲ್ಲ. ಬಟ್ ಮೆಟ್ಟಿಲುಗಳು ಮತ್ತು ಇಳಿಜಾರು ರಸ್ತೆ ಸಾಕು ಇವತ್ತಿಗೆ ಇಷ್ಟ. ಎಲ್ಲ ನೋಡ್ಕೊಂಡು ವಾಪಸ್ ಬರುವಾಗ ಗಣೇಶಿನಿ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಪ್ಲೇಸ್ ಸಾನಿಕಟ್ಟ ಅಂತೇಳಿ. ಇಲ್ಲಿ ನ್ಯಾಚುರಲ್ ಇವಾಪೊರೇಷನ್ ಮತ್ತು ಡ್ರೈಯಿಂಗ್ ಪ್ರೊಸೆಸ್ ಯೂಸ್ ಮಾಡಿ ಸಾಲ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ನಾವು ಹೋಗಿದ್ದ ಗಾಯತ್ರಿ ತೀರ್ಥ ಅಂತೇಳಿ. ಇದ ಮಹಾಗಣಪತಿ ಟೆಂಪಲ್ಗೆ ಭಾಳ ಸಮೀಪ ಐತಿ ಮತ್ತು ಗಾಯತ್ರಿ ದೇವಿ ಪ್ರತಿಷ್ಠಾಪನೆ ಆಗೈತಿ ಇಲ್ಲಿ. ಬೀಚ್ ಕಡೆ ಬಂದು ಮೀನು ತಿನ್ನಿಲ್ಲ ಅಂದ್ರೆ ಹೆಂಗ? ರೂಮಿಗೆ ಬಂದು ಫಿಶ್ ಫ್ರೈ ತಿಂದು ಪಾಚ್ಕೊಂಡು ಹೊಸ ಬೆಳಕು ಇವತ್ತು ಡೇ 3 ಟೈಮ್ 7 ಗಂಟೆ ಆಗೈತಿ. ರೂಮ್ ಎಲ್ಲ ಖಾಲಿ ಮಾಡತ್ತೇನು. ಸೊ 2 ಡೇಸಿಗೆ ತಗೊಂಡಿನಿ. ಎಲ್ಲ ಪ್ಯಾಕ್ ಮಾಡಿಟ್ಟನು. ಒಂದು 1 ಅವರ ಇಲ್ಲ ಮುರುಡೇಶ್ವರ. ಬಟ್ ಯಾವ್ದು ಹೋಗ್ಕೊಂಡು ಭಾಳ ಕನ್ಫ್ಯೂಸ್ ಆಗತೈತಿ. ಅದಕ್ಕೆ
ಹೋಗ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗ್ಕೊಂಡು ಅಲ್ಲಿ ಯಾವ ಬಸ್ ಕಮ್ಮಿ ಕಾಣುತ್ತಲ್ಲ, ಯಾವ ಬಸ್ ಸಿಗುತ್ತಲ್ಲ ಫಸ್ಟ್ ಅದಕ್ಕೆ ಹತ್ತೆ. ನಿನ್ನೆ ಮಾತ್ರ ಫುಲ್ ಅಂದ್ರೆ ಫುಲ್ ಮಳಿ. ಗೋಕರ್ಣದ ರಸ್ತೆಗಳಿಗೆ ವಿದಾಯ ಹೇಳುತ್ತಾ ಅಲೆಗಳಿಗೆ ನನ್ನ ಆತ್ಮದ ಧ್ವನಿ ಒಪ್ಪಿಸಿ ಆತ್ಮಲಿಂಗಗಳಲ್ಲಿ ಒಂದಾದ ಮುರುಡೇಶ್ವರಕ್ಕೆ ಶಿವನ ದರ್ಶನ ಪಡೆಯಲು ಹೊರಟೆ. ಬಸ್ ಮೇಲೆ ಹೊನ್ನಾವರ ಮುರುಡೇಶ್ವರ ಯಾವ ಬೋರ್ಡ್ ಫಸ್ಟ್ ಕಾಣತ್ತಲ್ಲ ಅದಕ್ಕೆ ಹತ್ಬೇಕಂತ ಮಾಡೀನಿ. ಬಟ್ ಕುಕ್ಕೆ ಸುಬ್ರಹ್ಮಣ್ಯ ಬೋರ್ಡ್ ಇತ್ತು. ಹೊನ್ನಾವರ್ ದೆನ್ ಮುರುಡೇಶ್ವರ ಈ ರೋಡ್ ಹೋಗಿತ್ತು, ಎರಡು ಹೋಗಿತ್ತು. ಅದಕ್ಕೆ ಒಂದು ಪ್ಲೇಸ್ ನಾವು ವಿಸಿಟ್ ಮಾಡೋದಾಗಿತ್ತು. ನಾ ಮುರುಡೇಶ್ವರಕ್ಕೆ ಬಂದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಒಂದು ಪ್ರಸಿದ್ಧ ಶಿವಕ್ಷೇತ್ರ. ಇಲ್ಲಿರುವ ಶಿವಲಿಂಗವು ಶಿವನ ಆತ್ಮಲಿಂಗದ ಒಂದು ಭಾಗ. ಪೌರಾಣಿಕ ಕಥೆಯಂತೆ ರಾವಣನು ಶಿವನಿಂದ ಆತ್ಮಲಿಂಗವನ್ನು ಪಡೆದ ಬಳಿಕ ದೇವತೆಗಳ ಯತ್ನದಿಂದ ಅದು ಭೂಮಿಗೆ ಅಂಟಿತು. ಆ ಆತ್ಮಲಿಂಗವು ತುಂಡಾಗಿ ಅದರ ಒಂದು ಭಾಗ ಇಲ್ಲಿಗೆ ಬಂದು ನೆಲೆಗೊಂಡಿದೆ. ಇಲ್ಲಿನ 123 ಅಡಿ ಎತ್ತರದ ಶಿವನ ಪ್ರತಿಮೆ ನಂಬಿಕೆಯ ಮೂರ್ತಿಯಾಗಿ ಮತ್ತು 20 ಮಹಡಿಗಳ ರಾಜಗೋಪುರ ಮೇಲಿಂದ ಕಾಣುವ ದೃಶ್ಯ ಸ್ಥಳದ ಆಧ್ಯಾತ್ಮಿಕತೆಯೊಂದಿಗೆ ನಿಸರ್ಗದ ವೈಭವವನ್ನು ತೋರಿಸುತ್ತವೆ. ಭೂ ಕೈಲಾಸ ಗುಹೆ. ಇಲ್ಲಿ ಪೌರಾಣಿಕ ಕಥೆಗಳ ದೃಶ್ಯ ರೂಪದ ಪ್ರದರ್ಶನ, ದೇವತೆಗಳ ಪ್ರತಿಮೆಗಳು ಮತ್ತು ಸಂಸ್ಕೃತಿಯ ಕುರಿತಾದ ದೃಶ್ಯ ಆಕರ್ಷಣೆಗಳಿವೆ. ಮುರುಡೇಶ್ವರ ಶಿವನ ನಾಮದಲ್ಲಿ ಗರ್ಭವಿರುವ ಊರು. ಆತನ ಶಕ್ತಿಯ ಛಾಯೆಯಲ್ಲಿ ಬೆಳಕು ಹೊತ್ತುಕೊಂಡಿರುವ ದೈವದ ತಾಣ. ಶಿವನ ದರ್ಶನವೇ ಇಲ್ಲಿ ಜ್ಞಾನ. ದಡದ ಅಲೆಗಳು ಇಲ್ಲಿ ನಾದವಾಗುತ್ತವೆ. ಮೌನದಲ್ಲಿ ಭಕ್ತಿ ತುಂಬಿದ ಸಂಗೀತದಂತೆ ಹೊಮ್ಮುತ್ತವೆ. ಆಕಾಶದತ್ತ ಚಾಚಿದ ಅಲೆಯ ಬಡಿತಕ್ಕೂ ಎತ್ತರವಾದ ಆ ಶಿವನ ಮೂರ್ತಿ. ಇದು ಕೇವಲ ದೃಶ್ಯವಲ್ಲ, ಆತ್ಮವನ್ನೇ ತಲುಪುವ ದಾರಿ. ಮನಸ್ಸೇ ಕತ್ತಲಲ್ಲಿ ಬೆಳಕು ಕಂಡಂತೆ ಆಯಿತು. ಇದು ಕೇವಲ ದೇವಾಲಯವಲ್ಲ, ಇದು ಶಿವನ ಶಕ್ತಿ, ಶ್ರದ್ಧೆ ಮತ್ತು ಶಾಂತಿಯ ಸಂಕೇತ. ಇಲ್ಲಿ ನಿಂತು ನಾನು ಕಣ್ಣುಗಳಿಂದ ದೃಶ್ಯವನ್ನಷ್ಟೇ ಮಾಡಿಲ್ಲ, ಮನಸ್ಸು ಕೂಡ ದೇವರಲ್ಲಿ ಒಂದಾಯಿತು. ಇಲ್ಲಿ ಶಿವನ ಅಸ್ತಿತ್ವ ಕೇವಲ ಕಲ್ಲಿನಲ್ಲಿ ಅಲ್ಲ, ಪ್ರತಿ ಅಲೆಯಲ್ಲೂ ಪ್ರತಿ ನೋಟದಲ್ಲೂ ಆತನು ಉಸಿರಾಡುತ್ತಾನೆ. ಇಲ್ಲಿ ಮುರುಡೇಶ್ವರ ಬರೋಕೆ ಬಸ್ ಟಿಕೆಟ್ KSRTC ಬಸ್ ಟಿಕೆಟ್ 127 ರುಪೀಸ್. ಬಸ್ ಸ್ಟ್ಯಾಂಡಿನ ನಿಯರ್ ಬೈ ಐತಿ ಇದನ್ನ ಪ್ಲೇಸ. ಬಟ್ ದೆನ್ ಇಲ್ಲಿ ಬಂದಮೇಲೆ ನಿಮ್ಮ ಲಗೇಜ್ ಇಡಕ್ಕೆ 20 ರುಪೀಸ್, ನಿಮ್ಮ ಚಪ್ಪಲ್ ಬಿಡಕ್ಕೆ ಚಪ್ಪಲ್ ಸ್ಟ್ಯಾಂಡ್ದಾಗ 5 ರುಪೀಸ್. ಆಮೇಲೆ ಇದು ಗೋಪುರ ಕಾಣಾಯ್ತಲ್ಲ, ಗೋಪುರದಾಗ 18th ಫ್ಲೋರ್ ಮೇಲೆ ನಿಂತು ಇಲ್ಲಿ ವ್ಯೂ ನೋಡೋಕೆ 20 ರುಪೀಸ್. ಮತ್ತು ಭೂ ಕೈಲಾಸ ಗುಹೆ ಅಂತ ಐತೆ, ಅದಕ್ಕೆ 20 ರುಪೀಸ್. ಬಟ್ ಎಲ್ಲ ಕಡೆ ಕ್ಯಾಶ್ ಬೇಕಾ? ಎಲ್ಲ ಕಡೆ ಕ್ಯಾಶ್ ಬೇಕಾ? ಟೋಟಲ್ 65 ಪ್ಲಸ್ 127 ಬಸ್ ಟಿಕೆಟ್. ಡ್ಯೂ ಟು ರೇನ್ ಮುರುಡೇಶ್ವರದಾಗ ಎಲ್ಲ ಬೀಚಸ್ ಕ್ಲೋಸ್ಡ್ ಅಪ್ ಟು ಸೆಪ್ಟೆಂಬರ್ ಅನಿಸುತ್ತಿದೆ. ಮತ್ತು ಇದು ನನ್ನ ಪ್ರಯಾಣದ ಅಂತ್ಯವಲ್ಲ, ಇದು ನನ್ನ ಶ್ರದ್ಧೆಯ ಶುಭಾರಂಭ. ಇವಾಗ 7:30ಗೆ ಟ್ರೈನ್ ಇದೆ ಮುರುಡೇಶ್ವರ ಟು ಬೆಂಗಳೂರು ರೈಲ್ವೆ ಸ್ಟೇಷನ್. ಸೊ ಈ ವಿಡಿಯೋಗೆ ನೀವು ನನ್ನ ಸೋಲೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮತ್ತು ಯಾವ ಥರ ನಾನು ಪ್ಲೇಸಸ್ ಕವರ್ ಮಾಡೀನಿ ಮತ್ತು ಡೇ ವೈಸ್ ಪ್ಲ್ಯಾನ್ ಯಾವ ಥರ ಇತ್ತು ಅಕಾರ್ಡಿಂಗ್ ಟು ಮೀ ನೋಡಿದ್ರಿ. ಬಟ್ ನೀವೇನರ 2 days ಇಲ್ಲ 3 days ಗೋಕರ್ಣ ಪ್ಲ್ಯಾನ್ ಮಾಡಕತ್ತಿದ್ರಂದ್ರೆ ಅಲ್ಲಿ ಹೆಂಗೆ ಹೋಗ್ಬೇಕು, ಯಾವಾಗ, ಎಲ್ಲಿ ಹೋಗ್ಬೇಕು ಮತ್ತು ಯಾವ ಟೈಮಿಂಗ್ಸ್, ಫುಲ್ ಟೈಮಿಂಗ್ಸ್ ಮತ್ತು ಎಷ್ಟು ಬಜೆಟ್, ಫುಲ್ ಡೀಟೇಲ್ಡ್ ಪ್ಲ್ಯಾನ್ ಇನ್ಕ್ಲೂಡಿಂಗ್ ಸಮ್ ಎಕ್ಸ್ಟ್ರಾ ಪ್ಲೇಸಸ್. ಮತ್ತಿಲ್ಲ ನೀವು 3rd ಡೇಗೆ ಮುರುಡೇಶ್ವರ ಸ್ಕಿಪ್ ಮಾಡಿದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಎಲ್ಲಿ ಹೋಗ್ಬೇಕು. ಸೊ ಒಟ್ಟಿನಲ್ಲಿ ಒಂದು 3 days ಫುಲ್ ಪ್ಲಾನ್ ಹೇಳ್ಕೊಡ್ತಾನೋ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೃದಯಪೂರ್ವಕ ಧನ್ಯವಾದಗಳು. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.